ಸ್ವ ಇಚ್ಛೆಯಿಂದ ರಾಜೀನಾಮೆಯನ್ನು ಕೊಟ್ರ ಒತ್ತಡ ಇತ್ತ? ಅದು ಸ್ವ ಇಚ್ಛೆಯಿಂದ ಅಂತೂ ನಾನು ಕೊಡಲಿಲ್ಲ. ಜುಲೈ 24ನೇ ತಾರೀಕಿನ ದಿವಸ ರಾತ್ರಿ 11 ಗಂಟೆಗೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದರು. ಹಾಸ್ಪಿಟಲ್ದಾಗಿದ್ದೆ ನಾನು. ನೀವು ರಾಜೀನಾಮೆ ಕೊಡಿ ಅಂದರು. ಆಯ್ತು ರೀ ಅಂತ ಹೇಳಿದೆ. ಆಗಸ್ಟ್ 3ನೇ ತಾರೀಕು ಮತ್ತೆ ಕೇಳಿದರು, ರಾಜೀನಾಮೆ ಕೊಟ್ಟಿಲ್ಲ ಕೊಡ್ತೀನಿ ಅಂದೆ. ಅಷ್ಟು ಮಾಧ್ಯಮದಲ್ಲಿ ಅಲ್ಲಿ ಎಲ್ಲ ಬಂತು. ಕೊನೆಗೆ ಭಾಳ ಸರಿ ಅದು ಒತ್ತಡ ಬಂತು. ಅವರು ಇವರೆಲ್ಲ ಕೇಳಾಗ್ತಿದ್ರು. ಒಂದಿಷ್ಟು ನಾಗರಾಜ್ ಅಂತವರು ಇವರೆಲ್ಲ ಮಾಧ್ಯಮದಲ್ಲಿ ಬರಾಗ್ತಿದ್ರು. ಅವಾಗ ಚೀಫ್ ಮಿನಿಸ್ಟರ್ ನಾನು ಫೋನ್ ಮಾಡಿ ಇಲ್ಲಿ ನಿಮ್ಮೆಲ್ಲ ಸ್ನೇಹಿತರು ಬಂದಾರ, 5 ನಿಮಿಷ ಬರ್ರಿ ಅಂದರು. ಹೋದೆ. ಅಲ್ಲಿ ಜಾರಕಿಹೊಳಿ ಅವರಿದ್ದರು, ಚಲರಾಜ ಸ್ವಾಮಿ ಇದ್ದರು, ಮತ್ತು ನಮ್ಮ ಮಾಗಡಿಗಯ್ಯವರು ಇದ್ದರು, ಬಾಲಕೃಷ್ಣ, ಜಮೀರ್ ಇದ್ದರು, ಎಲ್ಲ ಇದ್ದರು. ಕುಂತ ಹಂಗೆ ಮಾತುಕತೆ ನಡೆದಾಗ ಅವರು ಸತೀಶ್ ಜಾರಕಿಹೊಳಿ ಅಂದರು, ಇಲ್ಲ ಹೊರಟ್ಟೆಯವರು ಭಾಳ ಒಳ್ಳೆಯ ರೀತಿ ಸದನ ನಡೆಸ್ತಾರೆ, ಇವರು ಮುಂದುವರಿಸಿ ಚಲೋ ಅಂತ ಅಂದರು. ಅವರೆಲ್ಲರ ಎದುರಿಗೆ ಅಂದರು, ಮುಖ್ಯಮಂತ್ರಿ ಎದುರಿಗೆ ಅಂದರು. ಅವಾಗಿಲ್ಲ, ನಮ್ಗೆ ಹೈಕಮಾಂಡಿಂದ ಭಾಳ ಒತ್ತಡ ಐತಿ, ಈಗಾಗಲೇ ಇದು ಬಂದೈತೆ ಅಂತ ಅಂದರು. ಅವಾಗೊಂದು ಮಾತುಕತೆ ಆಗಿ ನಾ ಏನು ಹೇಳಿದೆ, ಯಾವಾಗ ನೀವು ಇಷ್ಟು ನನಗಾಗಲೆಲ್ಲ ಹೇಳ್ತೀರಂದಾಗ ಯಾರಿಗೂ ನಿಮಗೆ ನನ್ನ ಮೇಲೆ ಅವಿಶ್ವಾಸ ಮಂಡನೆ ನೀವು ಕೊಡಲಿಲ್ಲ, ಅವಿಶ್ವಾಸ ಮಂಡನೆ ಮಾಡ್ತೀವಿ ಅಂದರು. ಅವಿಶ್ವಾಸ ಮಂಡನೆ ಮಾಡಿದರೆ ಅವ್ರಿಗೇನೂ ನಾನು ಮಾಡೋಕ್ಕಾಗಿದ್ದಿಲ್ಲ. ಅವಿಶ್ವಾಸ ಮಂಡನೆಯನ್ನು ಮಾಡಬೇಕಾದ್ರೆ ರೀಸನ್ ಇರಬೇಕು, ಭ್ರಷ್ಟಾಚಾರ ಇರಬೇಕು, ಸ್ವಜನ ಪಕ್ಷಪಾತ ಇರಬೇಕು, ಯಾವುದಕ್ಕಾರ ಸರ್ಕಾರಕ್ಕಾಗಲಿ ವಿರುದ್ಧ ಮೋಸ ಮಾಡಬೇಕು, ಇದೆಲ್ಲ ಏನೂ ನನ್ನ ಕಡೆ ಇರಲಿಲ್ಲ. ನಾ ಅದನ್ನು ಸಹಜವಾಗಿ ತಿರಸ್ಕಾರ ಮಾಡಿ ಮುಂದುವರಿಬೋದಾಗಿತ್ತು. ಇಷ್ಟು ವರ್ಷ ನನ್ನ ರಾಜಕೀಯ ಜೀವನದಲ್ಲಿ ನಾನು ಎಂದೂ ಕಪ್ಪು ಚುಕ್ಕೆ ಇಟ್ಕೊಂಡವಲ್ಲ, ಮತ್ತು ಯಾವುದೂ ಒತ್ತಾಯದಿಂದ ಮಾಡಿದವಲ್ಲ. ಅದಕ್ಕೆ ಆಯ್ತು ರೀ, ನೀವು ರಾಜೀನಾಮೆನ ನನಗೆ ಬೇಕಂತೀರಿ, ಯಾವಾಗ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಾಗ ಅಲ್ಲಿ ಕೂತ್ಕೊಳ್ಳೋದು ನನಗೆ ಯೋಗ್ಯ ಅಲ್ಲ, ನನಗೆ ಸಮಾಧಾನ ಇಲ್ಲ, ಸರಿ ಅನ್ಸಂಗಿಲ್ಲ. ನನ್ನ ಸ್ಟೇಟಸ್ಸಕ್ಕೆ ನಾನು ಅದಕ್ಕೆ ಜೋತು ಬಿಡೋಲ್ಲ. ಆಯ್ತು, 13ನೇ ತಾರೀಕಿನ ಶುರು ಆಕತಿ, ಅಭಿಚರಿ ಮಾಡ್ತೀನಿ. 14ನೇ ತಾರೀಕು ಉಪಾಧ್ಯಕ್ಷನ ರಾಜೀನಾಮೆ ಇದು ಸಿಲೆಕ್ಷನ್ ಮಾಡ್ತೀವಿ. ಯಾಕಂದ್ರೆ ಉಪಾಧ್ಯಕ್ಷಗೆ ರಾಜೀನಾಮೆ ಕೊಡಬೇಕು ನಾವು. ಉಪಾಧ್ಯಕ್ಷ ಮಾಡ್ತೀವಿ, ಚುನಾವಣೆ ಇಡ್ರಿ. ಚುನಾವಣೆ ಮಾಡಿದ ನಂತರ ನಾನು ಅವ್ರಿಗೆ ರಾಜೀನಾಮೆ ಕೊಟ್ಟು ನನ್ನ ಕೊನೆ ಭಾಷಣ ಹೇಳಿ ನಾವು ಹೋಗ್ತೇನೆ ಅಂತ ಹೇಳಿದೆ. ಇದು ಇಷ್ಟ ಆಯಿತು. ಇಲ್ಲಿಗೆ ಮುಕ್ತಾಯ ಆಯಿತು. ಮತ್ತು ಮಾಧ್ಯಮಕ್ಕೂ ಹೇಳೀನಿ, ಎಲ್ಲರಿಗೂ ಹೇಳೀನಿ. ಎಲ್ಲರೂ ಅದಕ್ಕೆ ಭಾಳಷ್ಟು ಮಂದಿ ನನಗೆ ಬೇಸರ ಮಾಡ್ಕೊಂಡು, ನೀವು ಕೊಡಬೇಡ್ರಿ ಹಾಗಾಗಿ. ಎಷ್ಟೋ ಮಂದಿ ಕಾಂಗ್ರೆಸ್ದವರು ಸಹಿತ ನನಗೆ ಬೇಡ, ನೀವು ಕೊಡೋದು ಬೇಡ ರಾಜೀನಾಮೆ ಎಂದು ಒಂದು 7-8 ಮಂದಿ MLAಗಳು ಅವ್ರು ಮಾಡಿದರು. ಇಲ್ಲ, ಮಾತು ಹೋಗಿದೆ, ನಾಲಿಗೆ ಹೋಗಿದೆ, ಮಾತಾಡೋದಿಲ್ಲ ಅಂತ ಹೇಳಿದೆ. ಹೇಳಿದ ನಂತರ ಅದು 7ನೇ ತಾರೀಕಿನ ಸಹ ಗಾಯತ್ರಿ ಶಾಂತಿಗೌಡಂದು ಓತ್ ಕೊಡೋದಿತ್ತು. 12:15ಕ್ಕೆ ನಾನು ಟೈಮ್ ಫಿಕ್ಸ್ ಮಾಡಿದೆ. ಅಲ್ಲಿ ಬಂದೆ. ನಾನು ಬಂದಾಗ ಆಕೆಗೆ ಓದ್ ಕೊಟ್ಟೆ. ಇವರೆಲ್ಲರೂ ಬಂದಿದ್ದರು, ಮುಖ್ಯಮಂತ್ರಿ ಹರಿಪ್ರಸಾದ, ಸಲೀಂ ಅಹ್ಮದ, ಒಂದು 20 ಮಂದಿ ಕಾಂಗ್ರೆಸ್ MLCಗಳು ಇದ್ದರು ಎಲ್ಲರೂ. ಹಂಗೆ ಮತ್ತು ಅದು ಮುಗಿದ ನಂತರ ಅವರಿಗೆ ನಮ್ಮ ಆಫೀಸಿಗೆ ಬಂದಾರಂತ ಟೀ ಕಾಫಿ ಕೊಡ್ಸಂತ ಹೇಳಿದೆ. ಒಳಗೆ ಕೂತ್ಕೊಂಡೆ. ಅಲ್ಲಿಗೆ ಬಂದರು ಎಲ್ಲರೂ. ಬಂದು ಮತ್ತು 20 ಮಂದಿ ಇವರು ಎಲ್ಲ ಇದ್ದರು. ಇಲ್ಲ, ನೀವು ರಾಜೀನಾಮೆ ಇವತ್ತು ಕೊಡ್ರಿ ಅಂತಂದರು. ಮಾತುಕತೆ ಆಗಿತ್ತಾಗ ಹಳೇದಾಗಿತ್ತು, ಈಗ ಅದು ಆಗಿತ್ತು. ಮತ್ತು 7ನೇ ತಾರೀಕು ಬೆಳಗ್ಗೆ ಅವ್ರ ಮನೆಗೂ ಆಗಿತ್ತು. ಅವ್ರ ಮನೆಗೆ ಹೋಗಿದ್ನಲ್ಲ, ಅವರೆಲ್ಲ ಮತ್ತು ಅವ್ರ ಮನೆಗೆ ಹೋಗಬಾರ್ದು ಸಭಾಪತಿ. ಬಟ್ ಅವ್ರು ಏನಂದ್ರೆ, ಸ್ನೇಹಿತರು ಬಂದಾರ, ಒಂದು ಕಪ್ ಚಹಾ ಕುಡ್ದು ಹೋಗ್ರಿ ಅಂತ ಹೋದಿಲ್ಲ. ಅಲ್ಲಿಂದ 7ನೇ ತಾರೀಕು ಅದು ಬೆಳಗ್ಗೆ. ಮಧ್ಯಾಹ್ನಕ್ಕೆ ಇಲ್ಲಿ ಬಂದಾಗ ಅದು ಇವರೆಲ್ಲರೂ ಕೂಡಿ ಬಂದು ನಾನು ರೂಮ್ನಾಗ ಕೂತು, ಇವತ್ತು ರಾಜೀನಾಮೆ ಕೊಡಬೇಕು. ಇಲ್ಲ, ನಾ 14ನೇ ತಾರೀಕು ಕೊಡ್ತೀನಿ ಅಂತ ಹೇಳಿ ಮಾಧ್ಯಮಕ್ಕೆ ಹೇಳೀನಿ, ನಿಮಗೂ ಹೇಳ್ತೀನಿ, ಕೊಟ್ಟ ಮಾತಿಗೆ ನಾ ಹಿಂದೆ ಹೋಗಂಗಿಲ್ಲ, ಕೊಡ್ತೀನಿ ಅಂತ ಹೇಳಿದೆ. ಇಲ್ಲ, ಇವತ್ತು ಕೊಡಬೇಕು ನೀವು. ಅಲ್ಲ, ಈ ಹಠ ಯಾಕೆ ಮಾಡ್ತೀರಿ ನೀವು? ನಾನು ಹೇಳಿದ್ದೀನಿ, ನಾನು ಎಂದೂ ಮಾತು ಕೊಟ್ಟು ಹಿಂದೆ ಹೋಗಂಗಿಲ್ಲ. ಮತ್ತು ಈಗ ಇನ್ನೂ ಮೀಡಿಯಾದವ್ರಿಗೆ ಹೇಳ್ತೀನಿ, ಬೇಕಾದ್ರೆ ನಿಮ್ಗೆ ಹೇಳ್ತೀನಿ. ಇಲ್ಲ, ನಮ್ಮ ಮ್ಯಾಗಿಂದ ಭಾಳ ಹೊತ್ತೈತಿ, ಕೊಡಬೇಕು ಅಂದ ಕೂಡಲೇ ಭಾಳ ತನಕ ಚರ್ಚೆ. 12:15 ಬಂದವ್ರು 2 ಗಂಟೆ ಮಟ್ಟ ಕುಂತು ನಮ್ಮಲ್ಲಿ ಅವರು. ಅವ್ರು PS ಇಲ್ದಾರ ಅಂತಂದರು. ಬಂದ, ಒಂದು ಸಾಹೇಬ್ರು ಲೆಟ್ರ್ ಹಿಡಿದು ಅಂದರು. ಲೆಟ್ರ್ ಹಿಡಿದು ತಂದು ಆಯ್ತಪ್ಪ ಕೊಟ್ಟು ಬಿಡತ್ತೆ ಹೇಳಿದ್ದು ನಾನು. 2 ಲೈನ್ ಅವ್ರ ಮುಖ್ಯಮಂತ್ರಿ ಯಾರೋ ಒಬ್ಬರು ಶ್ರೀಧರ್ ಅಂತೇಳಿ ಅವರ ಟೈಪ್ ಹೊಡ್ಕೊಂಬಂದ್ರು. 2 ಲೈನ್ ಅವರೇ ಸಿದ್ಧ ಮಾಡ್ಕೊಂಬಂದು ಅಲ್ಲೇ ನಮ್ಮ ಆಫೀಸ್ನ ಟೈಪ್ ಹೊಡಿಸಿ, ಹಿಂಗೆ ನಾನು ಇಂದ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಹೊಡ್ಕೊಂಬಂದರು. ಡೇಟ್ ಒಂದು ಬಿಟ್ಟಿದ್ರು, 7ನೇ ತಾರೀಕು. 8 ಹಾಕಿದ್ರು. ಈಗ ಕೊಟ್ಟಿದ್ದೇನೆಂದರು. 7 ನೀವು ಡೇಟ್ ಹಾಕಿರಿ ಅಂದ್ರೆ ನಾನು ಡೇಟ್ ಹಾಕಿದೆ 7 ಅದು ಹಾಕಿ
ಅವರು ತೊಗೊಂಡ್ರು 1 ಅವರ್ ಮತ್ತು ಕೂತ್ಕೊಂಡ್ರು. ನಾನು ಬೇಡ ಇಲ್ಲ ಅಂತು. ಆಯಿತು ತಗೋರಿ ಅಂದೆ, ಕೊಟ್ಟೆ. ಆಗಿಂದಾಗ ರಾಜ್ಯಪಾಲರಿಗೆ ಕಳಿಸಿದರು. ಕಳಿಸಿ ಆಗಿಂದಾಗ ನೀವು ಪ್ರೋಟಮ್ ಚೇರ್ಮನ್ ಆಗ್ರಂದ್ರೆ, ನಾ ಚೇರ್ಮನ್ ಇದ್ದು ಮುಗಿಸ್ಕೊಡ್ತೀನಿ ಅಂತ ಹೇಳಿ ನಿಮಗೆ. ನಾ ಪ್ರೋಟಮ್ ಚೇರ್ಮನ್ ಆಗೋದಂದ್ರೆ ನನ್ನ ಡಿಗ್ನಿಟಿ ಅಲ್ಲ ಅದು. ಸಾರಿ, ನಾ ಆಗಂಗಿಲ್ಲ ಪ್ರೋಟಮ್ ಚೇರ್ಮನ್. ನಾನು ಮಾಡಿ ನೀವೇನಾರು ಮಾಡ್ಕೊಳ್ತಾ ಇದೆ. ಆವಾಗ ಅವರು ಪುಟ್ಟಣ್ಣ ಹೆಸರು ಕಳಿಸಿ ಪ್ರೋಟಮ್ ಚೇರ್ಮನ್ ಮಾಡಿ ಮುಂದಿಂದೆಲ್ಲ ನಡೆಸಿದರು. ಇದು ನಡೆದಂಥ ಘಟನೆ. ಮತ್ತು ಅವರೆಲ್ಲರೂ ಕುಂತಾಗ, ಇವತ್ತು ನೀವು ರಾಜೀನಾಮೆ ಕೊಡಿ ಅಂತ 1.5 ತಾಸು ಮಟ್ಟ ಕುಂತಾಗ ನಾನು ಏನು ಹೇಳಲಿಕ್ಕೆ ನನಗೆ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ, ದಾರಿನೇ ಬರಲಿಲ್ಲ.